ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪಿರಮಿಡ್ ಪವಾಡದ ಲಾಭ ನೋಡ್ಕೊಳ್ಳಿ ಹೆಂಗಿದೆಯೋ. ಇದು ಅದ್ಭುತವಾದ ವಿಷಯ ಇದು. ಸೊ ಒಬ್ಬರ ಅಂದರೆ ಒಂದು ವ್ಯಕ್ತಿ ನಮ್ಗೆ ತಿಳಿಸ್ತಾ ಇದ್ದಾರೆ. ಅವರು ಅಂದರೆ ಅವರ ಕ್ಲೈಂಟ್ ಇವರು ಪಿರಮಿಡ್ ವಾಸ್ತು ವಾಸ್ತು ಕನ್ಸಲ್ಟೆಂಟ್ ಇರ್ತಾರಲ್ಲ, ಅವರ ಕ್ಲೈಂಟ್ ಒಬ್ಬರು ಅವರ ಅನುಭವವನ್ನು ತಿಳಿಸ್ಕೊಟ್ಟಿದ್ದಾರೆ ಎಲ್ಲರಿಗೂ. ಓಕೆ, ಸೊ ಏನಂತಂತಂದರೆ ಅವರ ಕ್ಲೈಂಟ್ಗೂ ವಾಸ್ತು ಅವ್ರ ಕ್ಲೈಂಟ್ಗೂ ಒಬ್ಬ ವ್ಯಕ್ತಿ ಇದ್ದಾನೆ. ಅವರ ಕ್ಲೈಂಟ್ ಏನಂದರೆ ಒಂದು ಒಳ್ಳೆ ಸುಂದರವಾದ ಮನೆ ಇದೆ ಅವರಿಗೆ, ಅದ್ಭುತವಾದ ಮನೆ. ಆ ಮನೆ ಆಲ್ಮೋಸ್ಟ್ ಒಳ್ಳೆ ಮನೆನೇ, ಆದರೆ ಯಾವಾಗಲೂ ಕ್ಲೋಸ್ ಇರುತ್ತೆ. ಯಾಕಂದರೆ ಅಲ್ಲಿ ರೆಂಟ್ ತಗೊಂಡವ್ರು ಯಾರಿಲ್ಲ. ಆ ಮನೆ ಯಾವಾಗಲೂ ಕ್ಲೋಜೇ ಇತ್ತು. ತುಂಬ ದೊಡ್ಡ ಮನೆನೇ, ಸುಂದರವಾದ ಮನೆ, ಆದರೆ ಯಾವಾಗಲೂ ಕ್ಲೋಸ್ ಇಟ್ಕೊಂಡಿದ್ದಾರೆ ಅವ್ರ ಕ್ಲೈಂಟು. ಅದಕ್ಕೂ ಯಾರು ರೆಂಟ್ಗೂ ಬರ್ತಾ ಇಲ್ಲ. ಸೇಲ್ ಮಾಡೋಕೆ ಹೋದರೆ ಸೇಲು ಆಗ್ತಾ ಇಲ್ಲ. ಇನ್ನೇನು ಮಾಡೋದು? ಆ ಮನೆಯಲ್ಲಿ ಒಂದು ಸ್ವಲ್ಪ ಪೋರ್ಷನನ್ನು ಒಂದು ವರ್ಷಕ್ಕೆ 35,000 ರೆಂಟ್ಗೆ ಕೊಟ್ಬಿಟ್ಟಿದ್ದಾರೆ. ಇರಲಿ, ಅಟ್ಲೀಸ್ಟ್ ಏನೋ ಒಂದು ಮೇಂಟೆನೆನ್ಸ್ಗನ ಬರತ್ತಲ್ಲ ಅಂತ ಹೇಳ್ಬಿಟ್ಟು. ಸೊ ತಿಂಗಳಿಗೆ 35,000 ಅಷ್ಟೇ. ಓಕೆ, ಆ ರೆಂಟ್ ತಗೊಂಡಿದ್ದ ವ್ಯಕ್ತಿಯನ್ನು ಅವನು ಏನು ಹೇಳ್ತಾ ಅಂದರೆ, ನಾನು ಬಿಟ್ಟು ಹೋಗ್ತೀನಿ, ನನಗೂ ಈಗ ಬೇಡ ಅಂತೇಳಿ ಅವನು ಬಿಟ್ಟು ಹೋಗಿದ. ಈ ರೀತಿಯಲ್ಲಿ ಆಗಿದೆ. ಆವಾಗ ಈ ವಾಸ್ತು ಕನ್ಸಲ್ಟೆಂಟ್ ಹತ್ರ ಬರ್ತಾನೆ ಆ ವ್ಯಕ್ತಿ, ಅವರ ಕ್ಲೈಂಟ್ ಬರ್ತಾನೆ. ಬಂದು ಮಾತಾಡಿ ಸ್ವಲ್ಪ ಪಿರಮಿಡ್ಸನ್ನು ಇನ್ಸ್ಟಾಲ್ ಮಾಡಿಕೊಂಡ. ಆಮೇಲೆ ಒಂದು ಪೈರ್ ಅಂತಿದೆಯಲ್ಲ, ಅದು ಪ್ರತಿ ರೂಮಲ್ಲಿ ಅವ್ರ ಜೊತೆಗೆ ವಾಸ್ತು ಕನ್ಸಲ್ಟೆಂಟ್ ಜೊತೆಗೆ ಒಂದು ದಿವಸ ಪೂರ್ತಿ ಪ್ರತಿ ರೂಮಲ್ಲಿ ಆ ಪೈರ ಹಚ್ಚೋದು ಅಲ್ಲೆಲ್ಲ ಸ್ವಲ್ಪ ಆ ಪೈರ ಬಂದಿರುವಂಥ ಆ ಹೊಗೆ ಎಲ್ಲ ಪೂರ್ತಿ ರೂಮೆಲ್ಲ ಪ್ರತಿ ರೂಮ್ನ ಓಡಾಡಿದ್ರು ಇಬ್ಬರು ಸೇರಿ. ಆ ರೀತಿಯಲ್ಲಿ ಅಲ್ಲಿರುವಂಥ ಎಲ್ಲ ಸ್ಟ್ಯಾಗ್ನೆಂಟ್ ಎನರ್ಜಿ ಅಂತ ಹೇಳ್ತೀವಲ್ಲ, ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸಿದ್ದಾರೆ. ಆ ರೀತಿಯಲ್ಲಿ ಪೂರ್ತಿ ಪೈರಿಂದ ಶುದ್ಧಿ ಮಾಡಿದ್ದಾರೆ. ಎಲ್ಲ ಇಡೀ ಮನೆ ಶುದ್ಧಿ ಮಾಡಿದ್ರು, ಸ್ವಲ್ಪ ಪಿರಮಿಡ್ಸನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಸೊ ಈ ರೀತಿಯಲ್ಲಿ ಆಯಿತು. ಆಲ್ಮೋಸ್ಟ್ ಆವತ್ತು ಫುಲ್ಲು ದಿವಸ ಅವ್ರ ಜೊತೆಗೆ ಆ ಮನೆಯೆಲ್ಲ ಓಡಾಡಿ ಶುದ್ಧಿ ಮಾಡ್ಕೊಂಡೋದು ಆಯಿತು. ನೈಟ್ ಆಯಿತು, ಅಲ್ಲಿಗೆ ನೈಟ್ ಆಯಿತು. ಸೊ ಮನೆಗೆ ಸೇರಿಕೊಂಡಿದ್ದಾರೆ. ಮಿಡ್ ನೈಟಲ್ಲಿ ಒಂದು ಕಾಲ್ ಬರುತ್ತೆ. ಸೊ ಅಂದರೆ ಯಾರಿಗೂ ಕಾಲ್ ಬರುತ್ತೆ ಅಂದರೆ, ಈ ವಾಸ್ತು ಕನ್ಸಲ್ಟೆಂಟ್ಗೆ ಈ ವ್ಯಕ್ತಿ ಕಾಲ್ ಮಾಡ್ತಾನೆ. ಯಾರು? ಅವರ ಕ್ಲೈಂಟು ಏನಂತ ಕಾಲ್ ಮಾಡ್ತಾನೆ ಅಂದರೆ, ನನಗೂ ಒಂದು ಒಳ್ಳೆ ಅವಕಾಶ ಸಿಕ್ತು. US ಇಂದ ನಮ್ಮ ಬಾಸ್ ಕಾಲ್ ಮಾಡಿದ್ದಾನೆ. ಬಾಸ್ ಕಾಲ್ ಮಾಡಿ ಸಿಟಿಗೆ ಬರ್ತಾ ಇದ್ದಂತ, ಒಂದು 3 ವರ್ಷ ಇಲ್ಲೇ ಇರ್ತಾರಂತ. ಅವ್ರಿಗೆ ದೊಡ್ಡ ಹೌಸ್ ಬೇಕಾಗಿದೆ, ಬಿಗ್ ಹೌಸ್ ಬೇಕಾಗಿದೆ. ಅವ್ರಿಗೆ ಪೂರ್ತಿ ರೆಂಟ್ಗೂ 3 ವರ್ಷ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು, ಅದು ಅವ್ರ ಕಂಪನಿಯವರು ಒಪ್ಕೊಂಡಿದಾರಂತ. ಅದು ತಿಂಗಳಿಗೆ 35,000 ಕೊಡ್ತಾ ಇದ್ದಾರಂತ. ಅದೇ ಈ ಕ್ಲೈಂಟ್ ಅವರ ಬಾಸ್ ಕಾಲ್ ಮಾಡಿ, ನಾನು US ಇಂದ ಇಲ್ಲಿಗೆ ಬರ್ತಾ ಇದ್ದೀನಿ, ಇಲ್ಲೇ ಸ್ಟೇ ಮಾಡ್ತೀನಿ, 3 ವರ್ಷ ಇರ್ತೀನಿ, ನನಗೆ ರೆಂಟ್ ಬೇಕು, ದೊಡ್ಡ ಹೌಸ್ ಬೇಕು ಅದನ್ನು ಅಂತ ಹೇಳಿದ್ರೆ ಈ ಹೌಸ್ ಒಪ್ಕೊಂಡು 35,000 ಪರ್ ಮಂತ್ಗೆ ಸಿಕ್ತೀಗ ನೋಡಿ. ಸೊ ಈ ರೀತಿಯಲ್ಲಿ ಅದು ಮಾಡಿದ ಮೇಲೆ ಇಷ್ಟು ಪವಾಡ ಆಗಿದೆ ಅಂತ ಅವರು ತಿಳಿಸೋಕ್ಕೆ ನಮಗೆ ಪ್ರಯತ್ನ ಮಾಡೋದು. ಅರ್ಥ ಮಾಡ್ಕೊಳ್ಳಿ, ಆ ಪಿರಮಿಡ್ ಶಕ್ತಿ ಹೇಗೆ ಕೆಲಸ ಮಾಡಿದೆ, ಯಾವ ರೀತಿಯಲ್ಲಿ ಅವರಿಗೆ ಫಲಿತ ಕೊಡ್ತು ಅಂತ ಹೇಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಇದು ಇಂದಿನ ಪಿರಮಿಡ್ ಪವಾಡದ ಲಾಭ ಅನ್ನೋದು ನಾವು ತಿಳ್ಕೊಂಡಿದ್ದೀವಿ ಸ್ನೇಹಿತರೆ. ಥ್ಯಾಂಕ್ ಯು. ಕೇಳಿಸ್ಕೊಂಡು ಧನ್ಯವಾದ. ಥ್ಯಾಂಕ್ ಯು.